ಗೋವಿಂದ ನೀಲವರ್ಣನ ಪಾದಕ್ಕೆ ಗೋವಿಂದ ಗೋವಿಂದ ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ. ಎಲ್ಲರೂ ಒಂದ್ಸಾರಿ ಜೋರಾಗಿ ಹೋಗಿ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿ ಇವತ್ತು ನಾವೆಲ್ಲರೂ ಕೂಡ ಅವನ ಕೃಪೆಗೆ ಪಾತ್ರ ಆಗೋಣ. ನಮ್ಮ ತಾಯಿಯವರು ಗ್ರಾಮದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿ ಈ ಪುಣ್ಯ ದಿವಸ ಅವನ ಕಥಾಮೃತವನ್ನು ಕೇಳ್ತಾ ಇದ್ದೇವೆ. ರಾಜ ವಿಕ್ರಮ ಅಥವಾ ಶನಿ ಪ್ರಭಾವ ಎಂಬ ಕಥೆಯನ್ನ ನಮ್ಮ ಮರಮ್ಮನವರ ಕುಟುಂಬ ವರ್ಗದವರು ಅನೇಕ ವರ್ಷಗಳಿಂದ ಆಚರಣೆ ಮಾಡಿಕೊಂಡು ಬಂದಿರುವಂತ ಈ ಪುಣ್ಯ ಕಾರ್ಯಕ್ರಮ ಈ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಶುಭ ಫಲಗಳನ್ನು ಶನೇಶ್ವರ ಕೊಟ್ಟು ಕಾಪಾಡಲಿ. ಜೀವನದಲ್ಲಿ ಬರ್ತಕ್ಕಂಥ ಭವದ ಕಷ್ಟಗಳನ್ನು ದೂರ ಮಾಡಿ, ಪ್ರತಿಯೊಬ್ಬರಿಗೂ ಒಂದೊಂದು ಚಿಂತೆ, ನೋವು, ದುಃಖ ಅನ್ನೋದು ಕೊಟ್ಟೇ ಇರ್ತಾನೆ, ಅದೆಲ್ಲವನ್ನು ದೂರ ಮಾಡಿ ನಮ್ಮೆಲ್ಲರ ಜೀವನವನ್ನು ಪಾವನಗೊಳಿಸಲಿ ಅಂತ ಇವತ್ತಿನ ಈ ಪುಣ್ಯಕತೆ ತಾಯೂರು ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಅಪೇಕ್ಷೆ ಮೇರೆಗೆ ಮಂಟೇ ಸ್ವಾಮಿ ಅವರ ಒಂದು ಗೀತೆಯನ್ನು ಆಡ್ತಾ ನಮ್ಮ ಕಾರ್ಯಕ್ರಮಕ್ಕೆ ಬರೋಣ. ಕಪ್ಪಡಿಯ ಜಾತ್ರೆ ಪವಿತ್ರವಾದ ಎಲ್ಲಾ ಕಡೆ ಜಾತ್ರೋತ್ಸವಗಳ ನಡೆಯತಕ್ಕಂಥ ಪವಿತ್ರವಾದ ತಿಂಗಳು. ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ಶಿವರಾತ್ರಿಯಾದ ಈ ಪುಣ್ಯವಾರದಲ್ಲಿ ಎಲ್ಲಾ ರಥೋತ್ಸವಗಳು, ಭಗವಂತನ ಪೂಜಾ ಸೇವೆಗಳೆಲ್ಲ ನಡೆದಿರ್ತಕ್ಕಂಥ ಈ ಪುಣ್ಯ ದಿವಸದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ವಿಕ್ರಮರಾಜನ ಕಥಾಭಾಗವನ್ನು ಕೇಳ್ತಾ ಇರುವ ಸಂದರ್ಭದಲ್ಲಿ ಎಲ್ಲರಿಗೂ ಶುಭವನ್ನ ಪರಮಾತ್ಮ ಕೊಟ್ಟು ಕಾಪಾಡಲಿ. ಉತ್ತರ ದೇಶದಿಂದ ಬಂದವನೇ ಬೊಬ್ಬೆಗೌಡನ ಪುರದ ನೆಲೆಯಾದವನೇ, ಕಪ್ಪಡಿ ರಾಜಪಾದಿಯ ದರೆಯೊಳು ಮೆರೆಸಿದವನೇ, ಸಿದ್ಧಪಾದಿಯ ಪವಾಡಗಳ ಮೆರೆಸಿ ಧರೆ ತಂದ ಧರ್ಮ ಗುರುವು ನೀನಾದೆ ಪ್ರಭೋ. ಬೊಬ್ಬೆಗೌಡನ ಪುರದಿ ನೆಲೆಯಾದೆ. ಮರೆಯಾದೆಯ ಗುರುವೇ ಮರೆಯಾದೆಯ, ಮರೆಯಾದೆಯ ಗುರುವೇ ಮರೆಯಾದೆಯ, ಹಳೆ ಬರುವ ಕಲಿಯ ಸಾರಿ, ಹಳೆ ಬರುವ ಕಲಿಯ ಸಾರಿ, ಪಾತಾಳಲು ನವ ಸೇರಿ ಮರೆಯ ಗುರುವೇ ಕರೆಗಲ್ಲ ದೊಡ್ಡವನಾಗಿ ತಂದೆಯ ಪರಜೋರ
ಒಡೆಕಲ್ಲು ಬಸವಣ್ಣನಾಗಿ ಶ್ರೀ ತಂದೆಯ ಮನೆ ಮನೆಗೂ ಮಂಡೇರಲಿಲೆಯ ಶ್ರೀನಾದೆಯ ನನ್ನದೇ ಧರ್ಮವು ಎಂದು ನುಡಿದೆಯ ನಮ್ಮ ಬೀದ ಭಕ್ತರ ಮನೆಗೆ ಬೆಳಗಾದೆಯ ನನ್ನ ಪುನರದೆಯೆಂದು ಸಾರಿರುವೆಯ ನರರಂಗು ಬೇಡವೆಂದು ಮರೆಯಾದೆಯ ಮರೆಯಾದೆಯ ಗುರುವೇ ಮರೆಯಾದೆಯ ನಾಳೆ ಬರುವ ಕಲಿಯ ಸಾರಿ ನಾಳೆ ಬರುವ ಕಲಿಯ ಸಾರಿ ಪಾತಾಳ ಲೋಕವ ಸೇರಿ ಮರೆಯಾದೆಯ ಒಪ್ಪಿಕೊಂಡ ಪುರದಲ್ಲಿ ನೀನು ಮಣ್ಮಣೆಯ ಸ್ವಾಮಿಯಾಗಿ ನೆಲೆಯಾದೆಯ ಮರೆಯಾದೆಯ ಗುರುವೇ ದೇವರ ಪಾದಕ್ಕೆ ಗೋವಿಂದ ಗೋವಿಂದ ನೀಲವರ್ಣನ ಪಾದಕ್ಕೆ ಗೋವಿಂದ ಗೋವಿಂದ ತಾಯೂರು ಕ್ಷೇತ್ರಾಧಿಪತಿಯ ಪಾದಕ್ಕೆ ಗೋವಿಂದ ಗೋವಿಂದ ರವಿತೇಜನ ಪಾದಕ್ಕೆ ಗೋವಿಂದ ಗೋವಿಂದ ಕೂಗ್ತೇತವ್ರ ಪಾದಕ್ಕೆ ಗೋವಿಂದ ಗೋವಿಂದ. ಇಷ್ಟೊಂದು ಜನ ಸೇರಿ ಸೌಂಡೇ ಈಚೆ ಬರ್ತಾ ಇಲ್ವಲ್ಲ, ಎಲ್ಲ ಮಾತಿಗೆ ತಾಡ್ಕೊಂಡ್ಬಿಟ್ಟಿದಾರ ಅಂತ ಕೂಗಿ ಮತ್ತೆ ಒಂಚೂರು ಜೋರಾಗಿ ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ. ನೀವು ಕೂಗ್ಬೇಡ ಸುಬ್ರಪ್ಪ. ಅದಕ್ಕೆ ನಾವೆಲ್ಲರೂ ಕೂಡ ಭಗವಂತ ನಾಮಸ್ಮರಣೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ನಮಗೆ ನಿಮಗೆಲ್ಲರಿಗೂ ಕೂಡ ಆ ಪರಮಾತ್ಮನ ಪುಣ್ಯ ಕರುಣೆ ಸದಾ ತುಂಬಿರಲಿ, ನಮ್ಮೆಲ್ಲರ ಜೀವನವನ್ನ ಪರಮಾತ್ಮ ಪಾವನಗೊಳಿಸಲಿ ಅಂತ ಇವತ್ತು ಮನದೇವತೆಯಾಗಿರ್ತಕ್ಕಂಥ ತಾಯಿ ಚಾಮುಂಡೇಶ್ವರಿಯ ಒಂದು ಗೀತೆಯನ್ನು ಆಡೋದ್ರ ಜೊತೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬರೋಣ. ನಾವೆಲ್ಲರೂ ಕೂಡ ಭಗವಂತನ ಮಹತ್ ಪರಮಾತ್ಮನ ಪುಣ್ಯ ಕಾರ್ಯಕ್ರಮದಲ್ಲಿ ನಮ್ಮ ಮರಮ್ಮನವರ ಕುಟುಂಬ ವರ್ಗದವರಲ್ಲಿ ಇಷ್ಟಾರ್ಥ ಭಾಗ್ಯವನ್ನು ಕೊಡ್ತಕ್ಕಂಥ ಮಹಾತಾಯಿ ನೋಡುತ್ತಿದ್ದಾಗೆ ಸಕಲಿಷ್ಟಾರ್ಥ ಭಾಗ್ಯವನ್ನು ಕೊಡುವಂತ ಅವಳು ತಾಯಿ ಚಾಮುಂಡೇಶ್ವರಿ. ಆ ತಾಯಿಯ ಒಂದು ಕರುಣ ಕಟಾಕ್ಷ ಸದಾ ತುಂಬಿರಲಿ ಅಂತ ಈ ಮನೆತನದವರಿಗೆ ಆ ತಾಯಿಯ ಕರುಣ ಕಟಾಕ್ಷ ಚೆನ್ನಾಗಿರ್ಲಿ ಅಂತ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಬೇಡ್ತಾ ಒಂದು ಚಾಮುಂಡೇಶ್ವರಿ ಕಥೆನೇ ಮಾಡಿಕೊಡ್ಬೇಕು ಅಂತ ಅವ್ರು ಕೇಳ್ಕೊಂಡವ್ರ ಮುಂದೆ ಮಾಡೋಣ ಖಂಡಿತ ಒಂದು ದಿವಸ. ನಮ್ಮೆಲ್ಲರಿಗೂ ಆ ತಾಯಿಯ ಶುಭಾಶೀರ್ವಾದ ಸದಾ ತುಂಬಿರಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ನೋಡು ನೋಡು ಕಣ್ಣಾರ ನಿಂತಿಹಳು ನಗು ನಗುತ್ತಾ ಚಾಮುಂಡಿ ನಿಂತಿಹಳು ತಾಯಿ ಹೃದಯ ಕಂದ ತುಂಬು ಮಮತೆಯಿಂದ ಬಾಯಲ್ಲಿ ಓ ಕಂದ ಎನ್ನುತ್ತಿಹಳು ಕೈ ಬೀಸಿ ಬಳಿಗೆ ನಮ್ಮ ಕರೆದಿಹಳು ನೋಡು ಕಣ್ಣಾರ ತಿಹಳು ನಗು ನಗುತ್ತಾ ಚಾಮುಂಡಿ ತಿಹಳು ನೋಡು ನೋಡು ಕಣ್ಣಾರ ತಿಹಳು ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ. ಈ ಪವಿತ್ರವಾದ ಪುಣ್ಯಕಥೆಯಲ್ಲಿ ಅದು ಯಾರ ಮನೆ ಅಂತ ಪತ್ತೆ ಮಾಡ್ತಿದ್ನಲ್ಲ ವಿಕ್ರಮ, ವೇದ ಶರ್ಮ ಅನ್ನೋ ಪಂಡಿತರ ಮನೆ.
ಓಹೋ, ನಮ್ಮ ಆಸ್ಥಾನ ಪಂಡಿತರ ಮನೇಲಿ ಊಟ ಬಟ್ಟೆ ಗತಿಯಿಂದ ಬೆಂಗ್ಸು ಗೋಳಾಡ್ತಿದ್ದಾಳೆ ಅಂದ್ರೆ ಇನ್ಯಾರು ಬರಲಿ, ಇನ್ನೇನೇನು ಕಷ್ಟ ಇದೆಯಪ್ಪ, ಈ ಹಾಳಾದ ಗೂಢಾಚಾರ ನಂಬಿನ ಕೆಟ್ಟೆ ಅಂತ ವಿಕ್ರಮ ಬೆಳಗಾಗೋದನ್ನ ಕಾದಿದ್ದಾನೆ. ಯಾರಲ್ಲಿ? ಮಹಾಪ್ರಭು. ಈಗಲೇ ಹೋಗಿ ವೇದ ಶರ್ಮ ಪಂಡಿತೋತ್ತಮನ ತುರ್ತಾಗಿ ಬರಮಾಡಿ. ಆಗಲಿ ಮಹಾಪ್ರಭು. ಇವ್ರು ಬಂದು ಬಾಗಿಲು ಕೊಟ್ಟಿದ್ರು, ಸ್ವಾಮಿ ಪಂಡಿತ್ರೆ ನಿಮ್ಮ ಪ್ರಭುಗಳು ಆದಷ್ಟು ಬೇಗ ತುರ್ತಾಗಿ ಬರಮಾಡಿದ್ದಾರೆ, ಈಗಲೇ ಬರಬೇಕಂತೆ, ಬೇಗ ಬನ್ನಿ. ಏನಪ್ಪ ಸಮಾಚಾರ? ಗೊತ್ತಿಲ್ಲ ಸ್ವಾಮಿ, ನೀವೆಷ್ಟೇ ಆದ್ರೂ ಕುಲದಲ್ಲಿ ಬ್ರಾಹ್ಮಣೋತ್ತಮರಲ್ವೇ, ಏನೋ ದಾನ ಕೊಡಕ್ಕಿರಬೇಕು ಅಂತ ಕಾಣಿಸುತ್ತೆ, ಬೇಗ ಬನ್ನಿ ಅಂದಾಗ ಗಂಡನಿಗೆ ಅರ್ಧಂಗಿಯನ್ನು ಒಲದಿಕ್ಕಿ ಬಾಗಿಲಲ್ಲಿ ನಿಂತುಕೊಂಡು ಗಳಗಳನ್ನ ಕಣ್ಣೀರಾಗ್ತಾ ಎಂಟಿ ಕಳಿಸ್ತಾ ಇದ್ದಾಳೆ. ಹೋಗಿ ಬನ್ನಿ, ಇವತ್ತಾದ್ರೂ ಮಕ್ಕಳಿಗೆ ಏನಾದ್ರೂ ಹೊಟ್ಟೆ ತುಂಬಿಸೋಣ. ಇದಕ್ಕೆ ನೋಡಿ, ಕಷ್ಟದಲ್ಲಿ ಸುಖದಲ್ಲಿ ಯಾವಾಗಲೂ ಪಾಲುದಾರಿಕೆ ಆಗಿರ್ತಕ್ಕಂಥವರೇ ಗಂಡ ಹೆಂಡತಿಯರು. ಇಂಥ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ಈ ಕತೆ ಕೇಳ್ತಾ ಇದೀವಲ್ಲ. ಕಷ್ಟ ಬಂತು ಅಂತ ನಾವು ದುಃಖಿಸೋದಲ್ಲ, ಸುಖ ಬಂತು ಅಂತ ನಾವು ಹೆಮ್ಮೆ ಪಡೋದಲ್ಲ. ಕಷ್ಟ ಬರಲಿ ಸುಖ ಬರಲಿ ನಮ್ಮಪ್ಪನ್ನ ಮಾತ್ರ ಮರೆಯಬಾರದು. ಯಾಕಂದ್ರೆ ಪ್ರತಿಯೊಬ್ಬರ ರಾಶಿಗೂ ಈ ಪರಮಾತ್ಮ ಬರ್ತಾನೆ, ಕರುಣಾಮಯಿ ಆಗಿ ಬರಬೇಕು, ಕ್ರೂರನಾಗಿ ಬರಬಾರದು. ಕ್ರೂರನಾಗಿ ಬಂದ್ರೆ ಮಾನವ ಜನ್ಮದಲ್ಲಿ ಹುಟ್ಟಲೇಬಾರ್ದಾಗಿತ್ತು ಅನ್ನೋ ರೀತಿಯಲ್ಲಿ ಕಡು ಕಷ್ಟಗಳನ್ನು ಕೊಡ್ತಾನೆ ಪರಮಾತ್ಮ. ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ. ಅದಕ್ಕೆ ನಾವೆಲ್ಲರೂ ಕೂಡ ಭಕ್ತಿಯಿಂದ ಅವನನ್ನ ಪೂಜೆ ಮಾಡುವುದರ ಜೊತೆಗೆ ಅವನ ಸ್ಮರಣೆಯನ್ನು ಮಾಡುವುದರ ಜೊತೆಗೆ ಪುಣ್ಯವಂತರಾಗಬೇಕು. ಇಲ್ಲಿ ಗಂಡನಿಗೆ ಅರ್ಧಂಗಿಯನ್ನು ಹೊಲದಕ್ಕೆ ಬಾಗಿಲಲ್ಲಿ ನಿಂತುಕೊಂಡು ಗಳಗಳನ್ನ ಕಣ್ಣೀರು ಹಾಕ್ತಾ ಕಳಿಸ್ತಾ ಇದ್ದಾಳೆ. ಹೋಗಿ ಬನ್ನಿ, ಹಸಿದು ಕಂಗಾಲಾಗಿರೋ ಮಕ್ಕಳಿಗೆ ಇವತ್ತಾದ್ರೂ ಹೊಟ್ಟೆ ತುಂಬಿಸೋಣ. ಬಡತನ ಮೊದಲೇ ಹೆಣ್ಣು ಮಕ್ಕಳ ಕಣ್ಣೀರು ಜಾಸ್ತಿ, ಅದರಲ್ಲೂ ಬಡತನ ಅನ್ನೋದು ಬಂದ್ಬಿಟ್ರಂತೂ ಸುಮ್ನೆ ಯಾವಾಗಲೂ ಬತ್ತಿರುತ್ತಂತೆ. ಒಳ್ಳೇದು ಕೂತ ಕಳಿ, ಕೆಟ್ಟದ್ ಕೂತ ಕಳಿ. ಚಿನ್ನ ಮಾಡಿಸ್ಲಿಲ್ವಾ ಅದಕ್ಕೊಳ್ತಿರೋದು, ಏನಾದ್ರು ತಂದು ಹಾಕ್ಲಿಲ್ವಾ ಅದಕ್ಕೊಳ್ತಿರೋದು, ಎಲ್ಗಾರು ಕರ್ಕೊಂಡು ಹೋಗ್ಲಿಲ್ವಾ ಅದಕ್ಕೊಳ್ತಾ ಇರೋದು. ಯಾಕೆಂದ್ರೆ ಹುಟ್ಟುವಾಗ್ಲೇ ಬ್ರಹ್ಮ ಒಂದು ವಾಟರ್ ಟ್ಯಾಂಕ್ ಎಕ್ಸ್ಟ್ರಾ ಫಿಟ್ ಮಾಡಿ ಕಳಿಸ್ಬಿಟ್ಟಿರ್ತಾನಂತೆ. ಒಳ್ಳೇದು ಕೂತ ಕಳಿ, ಕೆಟ್ಟದ್ ಕೂತ ಕಳಿ, ಸುಮ್ ತಳ್ಕೊಂಡ್ ಬಂದ್ಬಿಡ್ತದೆ. ಕೆಲವರು ಕ್ಯಾಣತ್ಕಂ ಫ್ರೀ ಬಸ್ ಹತ್ತು ಬಿಡ್ತಾರೆ, ಏನು ಮಾಡಕ್ಕಾಗಲ್ಲ. ಇರ್ಲಿ, ಅದಕ್ಕೆ ನೋಡಿ ತವರು ಮನೆ ಪ್ರೀತಿ, ಅದರಲ್ಲೂ ಗಂಡನ ಪ್ರೀತಿ ಎರಡನ್ನೂ ಕೂಡ ಅನುಸರಿಸ್ಕೊಂಡು ಬಾಳ್ಬೇಕಾದವಳು ಹೆಣ್ಣು. ಇಲ್ಲೇನು ಮಾಡ್ತಾಳೆ, ಅದರಲ್ಲೂ ಬಡ್ತಾಳೆ ಅನ್ನೋದು ಬಂದ್ಬಿಟ್ರೆ ಯಾವಾಗಲೂ ಕಣ್ಣೀರು ಬರ್ತಾನೆ ಇರುತ್ತೆ ಅಂತ ಹೇಳಿದ್ನಲ್ಲ. ಇದಕ್ಕೆ ಕಟ್ ನೀರು ಅರೆ ನೀರು ಅಂತ ಕರೀತಾರೆ. ಕಟ್ ನೀರು ಅಂದ್ರ 15 ದಿನಕ್ಕೊಂದು ನೀರು ಬಿಡ್ತಾನಲ್ಲ ಅದು ಕಣ. ಶ್ರೀಮಂತರು ಯಾವತ್ತೋ ಒಂದಿನ ಹತ್ತು ಬಿಟ್ಟು ಸುಮ್ಮನೆ ಆಗೋಯ್ತಾರೆ. ಇದು ಕಟ್ ನೀರು. ಹರಿ ನೀರು ಅಂದ್ರ 24 hours ಬರ್ತಾನೆ ಇರುತ್ತೆ. ಒಳ್ಳೇದು ಕೂತಕಳಿ, ಕೆಟ್ಟದ ಕೂತಕಳಿ, ಕಣ್ಣೀರಿಗೆ ಕಾಂಬಿನೇಷನ್ ಅದು ಬತ್ತಿರುತ್ತೆ ಜೋರಾಗಿ. ಅದಕ್ಕೆ ನೋಡಿ ನಾ ಅಳ್ತಿದ್ರೆ ಅವರು ಅಳಕ್ ಶುರು ಮಾಡ್ತಾರೆ. ಏನು ಮಾಡಕ್ಕಾಗಲ್ಲ, ಅದು ಒಂಥರ ರೀತಿ ಬಂದ್ಬಿಡುತ್ತೆ ಅದು ಕಣ್ಣೀರು. ಆ ಹೆಣ್ಣು ಮಕ್ಕಳಿಗೆ ಆ ವಾಟರ್ ಟ್ಯಾಂಕ್ ಎಕ್ಸ್ಟ್ರಾ ಫಿಟ್ ಮಾಡಿರ್ತಾನಲ್ಲ, ಬರ್ತಾನೆ ಇರ್ತಾನೆ. ನಮ್ಮ ಯಜಮಾನರು ಚಪಾತಿ ತಿನ್ಕೊಂಡ್ ಜಗಲಿ ಮೇಲೆ ಚೆನ್ನಾಗೇ ಕೂತಿದ್ರು. ಇಷ್ಟಿಷ್ಟಾಗಲ್ಲ 4 ಚಪಾತಿ ಈ ಪಾಟಿ ಬೆಣ್ಣ ಕೆಡ್ಗಾಲ್ಕ ಚೆನ್ನಾಗೇ ಕೂತಿದ್ದವ್ರದ್ದು. ಅಡಕ್ ನೋಟ್ಕೊಂಡ್ರು, ಪಾಣಕ್ ನೋಟ್ ಆಯ್ತು ಪ್ರಾಣ. ಈಗಲೂ ನಮ್ಮ ಮನೆಯವ್ರು ನೆನ್ಸ್ಕೊಂಡ್ರೆ ಎಷ್ಟು ತೂಕ ಆಯ್ತದ ಗೊತ್ತಾ? ಎಷ್ಟು ತಿಂಗಳಾಯ್ತು ನಿಮ್ ಮೊನ್ನೆ ಸತ್ತೋಗಿ? ತಿಂಗಳು ವಾದ್ಯೊಳಗ ಹಬ್ಬಕ್ಕೆ 14 ವರ್ಷ ಆಯ್ತು ಕತ್ಕಮ್ಮ ಸತ್ತೋಗಿ. 14 ವರ್ಷ. 14 ವರ್ಷಕ್ಕೆ ಆ ಪಾಟಿ ಕಣ್ಣೀರು ಗೊಣ್ಣ ಎಲ್ಲ ಬಂದ್ಬಿಡ್ತಲ್ಲ. ಎಲ್ಲನೂ ಸ್ಟಾಕ್ ಮಾಡ್ಬಿಡಿದ್ರೆ ಕೆರೆ ಕಟ್ಟೆ ಎಲ್ಲ ತುಮಕ ಕಾವಲಿಗೆಲ್ಲ ಹರಿಸ್ಬೋದಾಗಿತ್ತಪ್ಪ. ಅಂದ್ರೆ ಹುಟ್ಟುವಾಗಲೇ ಕಳಿಸ್ಬಿಟ್ಟಿರ್ತಾನಲ್ಲ ಬ್ರಹ್ಮ. ಅದು ನೋಡಿ ಕಾಂಬಿನೇಷನ್. ಬಡತನ ಅನ್ನೋದು ಬಂದ್ಬಿಟ್ರೆ ಯಾವಾಗ್ಲೂ ಬರ್ತಾ ಇರುತ್ತೆ ಅನ್ನೋದಕ್ಕೆ ನೋಡಿ ಹೋಗಿ ಬನ್ನಿ ಅಂತ ಬಾಗಿಲಲ್ಲಿ ನಿಂತ್ಕೊಂಡು ಕಳಿಸ್ತಾ ಇದ್ದಾಳೆ. ವಿಕ್ರಮ ಬಹಳ ಬುದ್ಧಿವಂತ. ಸ್ವಾಮಿ ಈ ಕಡೆ ಬನ್ನಿ, ಇವತ್ತು ನಿಮ್ಮನ್ನ ಯಾತಕ್ಕೆಲ್ಲಿ ಬರಮಾಡ್ಕೊಂಡೆ ಗೊತ್ತಾ ಅಂತ ಬರುವಕ್ ಮುಂಚೆ ಏನ್ ಮಾಡಿದಾನೆ, ಒಂದು ಕೂಷ್ಮಾಂಡ ಫಲ ಅಂದ್ರೆ ಒಂದು ಕುಂಬಳಕಾಯಿನ ತರಿಸಿ ತೊಟ್ಟಿನ ಭಾಗದಲ್ಲಿ ಅದನ್ನು ತೆಗೆದು ಒಳಗಿರುವ ತಿರುಳನ್ನೆಲ್ಲ ಈಚೆಗೆ ತೆಗೆದು ತಿರುಳಿಗೆ ಬದಲಾಗಿ ಬೆಲೆ ಬಾಳ್ತಕ್ಕಂಥ ಮುತ್ತುರತ್ನ ವಜ್ರ ವೈಡೂರ್ಯಗಳನ್ನು ಕುಂಬಳಕಾಯಿನೊಳಗೆ ತುಂಬಿ ತೊಟ್ಟನ್ನ ಹಾಗೆ ಮುಚ್ಚಿದಾನೆ. ನೋಡಿದವ್ರ ಕಣ್ಣಿಗೆ ಅದು ಬರೀ ಕುಂಬಳಕಾಯಿ. ಇವನ ತಲೆತಲಾಂತರಕ್ಕೂ ಮುಗಿಬಾರದು ಅಷ್ಟು ಮುತ್ತುರತ್ನ ಬಂಗಾರವನ ಒಳಗ್ ತುಂಬವನೇ. ಇದನ್ನು ಕೊಟ್ಟರೆ ಅವನ ದರಿದ್ರೆ ಹಿಂಗ ಹೋಗ್ಬೇಕು ಅಂತ ಹತ್ರ ಬನ್ನಿ ಸ್ವಾಮಿ ಅಂತ ಹತ್ರ ಕರೆದು ಕುಂಬಳಕಾಯಿನ ತೆಗೆದವ್ರ ಕೈ ಕೊಟ್ಟ. ತಗೊಂಡೋಗಿ ಹೆಂಡತಿ ಮಕ್ಕಳ ಜೊತೆಲಿ 100 ಕಾಲ ಚೆನ್ನಾಗಿ ಬಾಳಿ ಅಂತ ಈ ಮಾತನ್ನು ಹೇಳ್ಬಿಟ್ಟು ಕೊಟ್ಟ. ಅಯ್ಯೋ, ಮಹಾರಾಜ ಅರಮನೆಯಲ್ಲಿ ಏನೋ ಕೊಡ್ತಾನೆ ಅಂತ ಆಸೆಯಿಂದ ಬಂದ್ರೆ ಬೇಲೆ ಮೇಲೆ ಬಿಡೋದು ಕುಂಬಳಕಾಯಿ ಕೊಟ್ಟಿದ್ದಾನಲ್ಲಪ್ಪ. ಇದನ್ನು ಬೇಯಿಸಿ ಮನೇಲಿ ಉಪ್ಪು ಹಾಕೋದಕ್ಕೂ ಮನೇಲಿ ಉಪ್ಪು ಕಾಸಿಲ್ವಲ್ಲ, ನಾನೇನ್ ಮಾಡ್ಲಿ ಸ್ವಾಮಿ? ಏನ್ ಬೇಜಾಡ್ತಾ ಇದ್ರು, ಹೋಗ್ರಿ ಮನೆಗೆ. ಮಹಾರಾಜ ಅದು ಇಲ್ಲ ಇದು ಇಲ್ಲ, ಹೋಗ್ರಿ ಮನೆಗೆ. ನಿಮಗೇನ್ ಕೊಡ್ಬೇಕಾಯ್ತು ಅದು ಕೊಟ್ಟಾಗಿದೆ, ಹೋಗಿ ಮನೆಗೆ. ಅರಮನೆ ಈಚೆ ಬರ್ತಾ ಇದ್ದಾನೆ. ಬಡತನ ಬರಬಾರದು, ಬಡತನ ಬರಬಾರದು,
ಬಡತನ ಬಂದರೆ ಕೆಡು ನುಡಿಗಳ ನುಡಿವರು ಜಗದಿ ಬಡತನ ಬರಬಾರದು. ಆ ಈ ಬಡತನ ಯಾರಿಗೂ ಬರಬಾರ್ದಪ್ಪ. ಹರಮನೆಯಲ್ಲಿ ಮಹಾರಾಜ ಏನೋ ಕೊಡ್ತಾನೆ ಎಂದು ಆಸೆ ಎಂದು ಬಂದ್ರೆ ಬೇಲಿ ಮೇಲೆ ಬಿಡೋದು ಕುಂಬಳಕಾಯಿ ಕೊಟ್ಟಿದ್ದಾರೆ, ಇದನ್ನು ಮಲೆಗೆ ತಕೊಂಡೋಗಿ ಬೇಯಿಸಿ ಉಪ್ಪು ಹಾಕುವುದಕ್ಕೂ ಕಾಸಿಲ್ವಲ್ಲ ಅಂತ ಪೇಚಾಡ್ತಾ. ನೋಡಿ ಪರಮಾತ್ಮನ ಆಟ ಹೆಂಗಿರ್ಬೇಕು. ಕುಂಬಳಕಾಯಿನ ಒಳಗಡೆ ಮುತ್ತುರತ್ನ ತುಂಬಿದ್ದೀನಿ ಅಂತ ವಿಕ್ರಮ ಹೇಳಿಲ್ಲ, ಕುಂಬಳಕಾಯಿನ ಒಳಗಡೆ ಮುತ್ತುರತ್ನ ಭಂಡಾರ ತುಂಬಿದೆ ಅಂತ ಈ ನತದೃಷ್ಟನು ಗೊತ್ತಿಲ್ಲ. ನೋಡಿ ದೇವನ ಆಟ. ಕೈಗೆ ಬಂದ ತುತ್ತನ್ನ ಬಾಯಿಗೆ ಬರದ ಮಾಡ್ಬಿಡ್ತಾನಂತೆ. ಚಿನ್ನದ ಗಟ್ಟಿನೇ ಬಿದ್ದಿದ್ರು ಕಾಲಿ ಒತ್ಕೊಂಡು ಹೋಗಂಗ್ ಮಾಡ್ತಾನಂತೆ. ಈ ನಮ್ಮ ಅಪ್ಪನ ಆಟ ಹೆಂಗಿರ್ಬೇಕು. ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ, ನೀಲವರ್ಣನ ಪಾದಕ್ಕೆ ಗೋವಿಂದ ಗೋವಿಂದ. ಸುಮಾರು 3 ಸಾರಿ ವರ ಕೊಟ್ಟವನೇ ಭಗವಂತ. ಅದು ಏನು, ಹೂವಿನ ಗೊಂಚಲೇ ಬಿದ್ದಿದೆ 3 ಸಾರಿ. ಅಲ್ಲಿಗೆ ಪರಮಾತ್ಮ ಎಲ್ಲರಿಗೂ ಸುಭಿಕ್ಷವನ್ನು ಕೊಟ್ಟು ಕಾಪಾಡಿದಾನೆ ಅಂತ 3 ಬಾರಿ ಪ್ರಸಾದ ಕೊಟ್ಟವನೇ ಪರಮಾತ್ಮ ಶನೇಶ್ವರ. ನೀಲವರ್ಣನ ಪಾದಕ್ಕೆ ಗೋವಿಂದ ಗೋವಿಂದ. ಇಲ್ಲೇನಾಗಿದೆ, ಈ ಕುಂಬಳಕಾಯಿ ತಗೊಂಡೋಗ ನನ್ನ ಹೆಂಡತಿ ಮಕ್ಕಳನ್ನ ಹೊಟ್ಟೆ ಒರೆಸೋದಕ್ಕಿಂತ ಇದನ್ನ ಯಾರಿಗಾದ್ರೂ ಮಾರ್ಬಿಟ್ರೆ ಒಂದು ಕಾಸ್ತಲ್ಲಿ ಮಕ್ಕಳಿಗೆ ಒಂದಿಷ್ಟು ಅವಲಕ್ಕಿನಾದ್ರೂ ನೆನೆ ಯಾಕೆ ತಿನ್ನಿಸ್ಬೋದಲ್ಲ ಅಂತ ಈ ನತದೃಷ್ಟ ಕುಂಬಳಕಾಯಿನ ಮಾರಾಟ ಮಾಡ್ತಾ ಬರ್ತಾ ಇದ್ದಾನೆ. ಕೊಂಡು ಅಯ್ಯ ಕುಂಬಳಕಾಯಿಯ ಕೊಂಡು ಕುಂಬಳಕಾಯಿಯ ರಾಜರ ಮನೆಯಲ್ಲಿ ನೀಡಿದ ಕೂಷ್ಮಾಂಡ ಫಲಕಾಯಿಯ ರಾಜರ ಮನೆಯಲ್ಲಿ ನೀಡಿದ ಕೂಷ್ಮಾಂಡ ಫಲಕಾಯಿಯ ಕೊಂಡು ಅಯ್ಯ ಕುಂಬಳಕಾಯಿಯ ಕುಂಬಳಕಾಯಿಯ ನೀವು ನೀಡಿದ ಧನವು ಜೀವನಕ್ಕೆ ಆಧಾರವು. ನೀವು ನೀಡಿದ ಧನವು ಜೀವನಕ್ಕೆ ಆಧಾರವು. ಜನ್ಮ ಜನ್ಮಾದಲ್ಲೂ ಮರೆಯಲಾದ ಮನಸ್ಸಿಯ ಜನ್ಮ ಜನ್ಮದಲ್ಲೂ ಮರೆಯಲಾದ ಮನಸ್ಸವ್ವ ಕೊಂಡುಕೊಳ್ಳಿದೆ ಅಯ್ಯ ಕುಂಬಳಕಾಯಿಯ ಕುಂಬಳಕಾಯಿಯ ಕುಂಬಳಕಾಯಿಯ. ಎಲ್ಲಾ ಬೀದಿನ ಸುತ್ತಕೊಂಡು ಶಟ್ರು ಬೀದಿಗೆ ಬಂದಲ್ಲ. ನುಂಗಪ್ಪ ಶಟ್ರು ಅಂತ ಒಬ್ಬ ಶಟ್ರು, ಒಳಕ್ ನಮ್ಮ ಶಟ್ರು ಬರೀ ನುಂಗಪ್ಪ ಶಟ್ರು. ಅವನ ಹೆಂಡತಿ ಹೆಸರು ಎಂಕುಬಾಯಿ ಅಂತ. 8 ಬಾಯಿ, 8 ಬಾಯಿ ಅಲ್ಲ ಕಣಿ, ಎಂಕುಬಾಯಿ. ಗಂಡನ ಹಿಡ್ಕೊಂಬಿಟ್ಟವಳು ಏಮಂಟಿ ಕುಂಬಳಕಾಯಿನ ಒಗಡೆ ತಿನ್ವಲೆ ಅಂತ ಆಸೆ ಪೈಂದಿನಕ್ಕ. ಕುಂಬಳಕಾಯಿ ಕಾಣವಲೆ ಕಾಣವಲೆ ಕಾಣವಲೆ. ಏನೇ ಕುಂಬಳಕಾಯಿ ತಿನ್ನೋ ವಿಶೇಷ ಕೇಳ್ಬಿಟ್ರೆ ಬೆರಗಾಗ್ಬಿಟ್ಟಿರ. ಅದೇನ್ ಹೇಳಿ. ನಮ್ಮ ಮದುವೆಗೆ ಎಷ್ಟು ವರ್ಷ ಆಯ್ತು? 6 ವರ್ಷ ಆಯ್ತು. 6 ವರ್ಷದಲ್ಲಿ ದೇವ್ರು ನಮ್ಗೊಂದ್ ಮಗನಾರು ಕೊಟ್ಟಿದಾನ? ಇಲ್ಲ. ಈಗ ನಾನು ಲಳ್ಳು ಆಯ್ತಾ ಅವನಿ ಲಳ್ಳು ಅಂದ್ರ ಬಸ್ರಿ ಹೊಟ್ಟೆ ನೋಡಿದ್ರೆ ಗೊತ್ತಾಗಲ್ವಾ? ಎಷ್ಟ್ ತಿಂಗಳು? ಪವಲ್ಗಮ್ಮಿ 4. 3.25. ಈಗ ಬಾವ್ಸ್ಕೊಂಡ್ ಏನ್ ತಿಂತೀವಿ ಹಂಗೆ ಮಕ್ಳು ಹುಟ್ತಾವಂತೆ. ಈಗ ಕುಂಬಳಕಾಯಿ ಬಾವ್ಸ್ಕೊಂಡಿದ್ದಾನೆ, ಹುಟ್ಟೋ ಮಕ್ಳೆಲ್ಲ ಕುಂಬಳಕಾಯಿನ ಹಂಗೆ ಹುಟ್ತಾವಂತೆ. ಗೊತ್ತಾ? ಹಲ್ಸನ್ ಬಾವ್ಸ್ಕೊಂಡ್ರ ಮುಳ್ಳಂಗ್ ಹುಟ್ತಾವ. ಗಂಡನ ಮನೆ ಸೀಮಂತ ಮಾಡ್ಬಿಟ್ಟು ಹೆಣ್ಣು ಮಕ್ಕಳನ್ನ ತವ್ರ ಮನೆ ಕರ್ಕೊಬರೋದು. ಅದಕ್ಕೋಸ್ಕರವಾಗಿ ನಾಚ್ಕೋತಾಳೆ, ಸಂಕೋಚ ಪಟ್ಕೋತಾಳೆ, ಏನ್ ಬೇಕು ಮಾಡಿಸ್ಕೊಂಡು ಮೆತ್ತಾಕ್ಲಿ ಅಂತ. ಮೆತ್ತಾಕ್ಬಿಟ್ಟು ಒಳ್ಳೆ ಬಣ್ಣ ಬಂದ್ಬಿಡ್ತಾರೆ ಅಲ್ವಾ? ಇದಕ್ಕೆ ತವ್ರನ ಪ್ರೀತಿ. ಮಗಳೇ ಕರ್ಕೊಂಬಂದಿರೋದೇ ಉಂಟಂತ 10 ರೂಪಾಯಿನ ಬಡ್ಡಿಗೆ ಸಾಲ ಬಿಡು ಗಂಡೆ ಮುಂಡೆ ತಾವು ತೀರ್ಸ್ತಾವ. ನೀನ್ ನೋಡ, ನೀವು ಉಣ್ಕೊಂಡ್ ತಿನ್ಕೊಂಡ್ ಸುಮ್ ಕುದ್ರ ಕಂಡಕ್ ಹೋಗ್ಬೇಕು. ನೀ ಯಾತಕ್ಕೆ ಎದ್ರಕೋಬೇಡ. ಆಯ್ತು ಕವ, ಗೊತ್ತಾಯ್ತಾ ಕವ? ನೋಡ, ಏನ್ ಬೇಕು ಏನು ಭಯಪಡ್ಬೇಡ ನೀನು. ನಿಂಗೇನ್ ಬೇಕು ಕೇಳು. ಕೊಬ್ಬರಿ ಮಿಠಾಯಿ ತಿಂದೆಯಾ? ಲಾಡು, ಜಾಮೂನು, ಬೇಡಕವ. ಒಬ್ಬಿಟ್ಟು ಅದಾಗ್ದಕ್ಕವ ನಂಗ. ಈಗ್ಲೇ 2-3 ತಿಂದಿಲ್ಲ. ನಿಂಗೇನ್ ಬೇಕು ಕೇಳು. ನಂಗೆ ಅದೇ ಬೇಕವ.
ಅದು ಬೇಡ ಬಿಡಿ. ತಿನ್ನ ಪದಾರ್ಥ ಕೆಲವ್ರು ತಿನ್ನಬಾರ್ದ ಪದಾರ್ಥ ತಿಂತಾರೆ ನೋಡಿರ್ಬೇಕು ನೀವು. ಈ ಕೆರೆಗೆರೆ ಕಟ್ಟೆಗೆಟ್ಟೆ ಬಾವಿ ಕಡೆ ಹೊಟ್ಟೋಗ್ಬಿಟ್ರೆ ನೀರ್ ಹರ್ಕ ಒಣಗೋಗಿರ್ತ ನೋಡಿ, ಮಣ್ಣು ಅತ್ತಾಗ ಸೆರಗ್ ತುಂಬ್ಕೊಂಡ್ಬಿಡೋದು. ಮಣ್ಣು ಅಂದ್ರೆ ಮಣ್ಣೆಲ್ಲ ಕತ್ಕಮ್ಮ ಕಳ್ಳ ಬಿತ್ತಿದಾಗ ಕಳ್ಳೆ ಬಿತ್ತಿ ಕಳ್ಳ ಬಿತ್ತು ಅಲ್ಲ ಏನು ಅಲ್ಲ, ಅದು ಮಣ್ಣೆ ಒಟ್ಟ ಒಳಗೆ ಸೇರ್ಕೊಂಡು ಕೈ ಕಾಲು ಸಣ್ಣ ಒಟ್ಟಾಡು ಬಣ್ಣ ಕೈಲಾಸ ನೋಡೋಣ ಅಂತ ಹೊಡ್ತಾರೆ. ಹಾಗಲಕಾಯಿ, ಬೇವಿನಕಾಯಿ, ನಿಂಬೆಕಾಯಿ, ಹೀರೆಕಾಯಿ, ಕುಂಬಳಕಾಯಿ ಎಲ್ಲಾರು ತಿನ್ನುವ ಸಂದರ್ಭ ಈ ಗರ್ಭಿಣಿಯರ ಕಾಲ. ಇಲ್ಲಿ ನುಂಗಪ್ಪ ಶೆಟ್ರ್ ಹೆಂಡ್ತಿ ಎಂಕು ಬಾಯಿ, ನನ್ ಕುಂಬಳಕಾಯಿ ತಿನ್ಲೇಬೇಕು, ನನ್ ಕುಂಬಳಕಾಯಿ ಬೇಕೇ ಬೇಕು. ಅಯ್ಯಯ್ಯಯ್ಯಯ್ಯ ಸುಮ್ಮನೆ ಕುಂಬಳಕಾಯಿ ತಂದು ಕೊಟ್ಬಿಟ್ಟೆ ಮುಂದಿನ ಕೆಲ್ಸಕ್ಕೆ ಹೋಯ್ತೀನಿ. ಅದು ಏನ್ ಕಲ್ತಿದ್ದಾಳೋ ಎಲ್ಲಪ್ಪ ಹುಡ್ಕೋದು ಕುಂಬಳಕಾಯಿನ ಅಂತ ಬೀದಿ ಒಳಗೆ ಇವನು ಬರ್ತಿದ್ರೆ ಅವನು ಕುಂಬಳಕಾಯಿನ ಅಲ್ಲಿ ಮಾರ್ತಾ ಬರ್ತಾ ಅವನು ಯಾರು ಕೊಂಡ್ಕೊಳ್ರಪ್ಪ ಬಾರಯ್ಯ, ಏನ್ ಕುಂಬಳಕಾಯಿ ಮಾರ್ಬಿಡೋದೇನೆಯಾ? ಹೌದು ಸ್ವಾಮಿ, ರಾಜನ ಮನೆ ಕುಂಬಳ. ಸರಿ, ಏನ್ ಹೇಳ್ತೀವಿ ವ್ಯಾಪಾರನ? ಇದ್ರ ವ್ಯಾಪಾರ ನಂಗೆ ಗೊತ್ತಿಲ್ಲ ಸ್ವಾಮಿ, ನಿಮ್ಗೇನ್ ಕೊಡ್ಬೇಕು ಅನ್ಸುತ್ತೋ ಅಟ್ ಕೊಟ್ಬಿಟ್ಟು ತಗೊಂಡೋಗಿ ಸ್ವಾಮಿ. ಪಾಪ ನಿನಗೂ ಕಷ್ಟ ಇದೆ, ಒಂದ್ ಕೆಲಸ ಮಾಡು, ₹1 ಬಂಗಾರದ ನಾಣ್ಯ ಕೊಡ್ತೀನಿ, ಕೊಡ್ತೀಯಾ? ಸ್ವಾಮಿ, ಕುಂಬಳಕಾಯಿಗೆ ₹1 ಬಂಗಾರದ ನಾಣ್ಯನ? ಹೂ ಕಣೆಯ, ಚೆನ್ನಾಗಿರು. ಶೆಟ್ರಿಗೆ ನಂಟು ಉಳಿತು, ಗಂಟು ಉಳಿತು, ಹೆಂಡ್ತಿಗೆ ತಿನ್ನೋ ಕುಂಬಳಕಾಯಿ ಆಯ್ತು. ಅರಮನೆ ಸ್ವತ್ತನ್ನು ಭಗವಂತ ಇವ್ರ ಮನೆಗೆ ತಂದು ಸೇರಿಸ್ತಾ. ಹೆಂಗಿರ್ಬೇಕು ಅವನ ಆಟ? ಮೊದ್ಲೇ ಶ್ರೀಮಂತ, ಅವನು ಮಕ್ಕಳಿದ್ದದವನು, ಅವನ ಮನೆಗೆ ಸೇರಿಸ್ನಲ್ಲಪ್ಪ ಭಗವಂತ. ಇವನು ₹1 ಬಂಗಾರದ ನಾಣ್ಯ ಸಿಕ್ತಲ್ಲ, ಅದ ಕಣ್ಣು ಹೊತ್ತುಕೊಂಡು ತನ್ನ ಕಿಸಿ ಒಳಗಡೆ ಹಾಕೊಂಡು ಓಡೋಡಿ ಮನೆ ಕಡೆ ಬರ್ತಾ ಇದ್ರೆ ಹೆಂಡತಿ ಆದವಳ ಕಾಲು ನೀರು ಕೊಟ್ಟು ಓಡ್ ಬಂದು ಗಂಡನ್ ಕೇಳ್ತಾಳೆ, ಎಲ್ಲಿ ಅಂತ 2 ಕೈ ಒಡ್ಡದ್ಲಲ್ಲ, ತಂದಿದ್ದೀನಿ ಕಣೆ ನೋಡಿ. ಜೇಬೊಳಗಡೆ ಕೈ ಹಾಕದ್ನಲ್ಲ, ಮೇಲೆ ಹಾಕದ ಕೈ ಕೆಳಗ್ ಬರ್ತಾ ಇದೆ, ಜೇಬು ತಳದಲ್ಲೇ ಎರ್ದು ಹೋಗಿದೆ. ಅರ್ಥ ಆಯ್ತಾ? ಅರಮನೆ ಕುಂಬಳಕಾಯಿನಂತೂ ಮನೆಗೆ ತರಲಿಲ್ಲ, ಕುಂಬಳಕಾಯಿ ರುಚಿನಂತೂ ನೋಡ್ಲಿಲ್ಲ, ಕುಂಬಳಕಾಯಿನೊಳಗಿದ್ದ ಮುತ್ತು ರತ್ನ ಇವನ್ ಕಣ್ಣಿಗೆ ಕಾಣಿಸ್ಲಿಲ್ಲ. ಕುಂಬಳಕಾಯಿನ ಮಾರಿದ ₹1 ಈ ಭಗವಂತ ದಕ್ಸೋದಕ್ ಬಿಟ್ನ. ಅಲ್ಲಿಗ ಅರ್ಥ ಏನು? ಮತ್ತಷ್ಟು ದುಃಖವನ್ನ ಕೊಟ್ಟ. ಅದಕ್ಕೆ ನೋಡಿ, ಇವನು ಕರುಣೆ ಇಲ್ಲ ಅಂದ್ರೆ ಏನು ನಡೆಯಲ್ಲ. ಶನಿದೇವರ ಪಾದಕ್ಕೆ ಗೋವಿಂದ, ಗೋವಿಂದ ನೀಲವರ್ಣನ ಪಾದಕ್ಕೆ ಗೋವಿಂದ, ಗೋವಿಂದ ಕ್ಷೇತ್ರಾಧಿಪತಿಯ ಪಾದಕ್ಕೆ ಗೋವಿಂದ, ಗೋವಿಂದ. ಇಲ್ಲಿ ವಿಕ್ರಮ ಮುಸ್ಸಂಜೆ ಆಗ್ತಾ ಇವನು ಹೇಳ್ತಾ ಇದ್ದಾನೆ. ಇಷ್ಟೊತ್ತು ಮನೆಗೆ ತಗೊಂಡೋಗಿ ಕುಂಬಳಕಾಯಿ ಕತ್ತರಿಸಿರ್ತಾನೆ. ಹೆಂಡತಿಗೆ ಹೊಸ ಸೀರೆ, ಮಕ್ಕಳಿಗೆಲ್ಲ ಹೊಸ ಬಟ್ಟೆ, ಮನೆಲ್ಲ ಹಬ್ಬದ ಅಡಿಗೆ, 2-3 ಸಾರಿ ಊಟ ಮಾಡ್ಬಿಟ್ಟಿರ್ತಾನೆ ಇಷ್ಟೊತ್ತಿಗೆ ಅಂತ ವಿಕ್ರಮ್ ಅಂದ್ಕೋತ. ಅವನೆಲ್ಲ ಆಗಿರೋ ಕಥೆನೇ ಬೇರೆ. ಅರ್ಧರಾತ್ರಿ ಆಗ್ತಾ ಇದೆ ವಿಕ್ರಮನಿಗೆ. ಆವತ್ತೂ ಕೂಡ ಏನಿದು ಇವತ್ತೊಂಥರ ಸಂಕಟ ಆಗ್ತಾ ಇದೆಯಲ್ಲ. ತಾಳು, ನಿನ್ನೆ ದಿವಸ ವೇದ ಶರ್ಮ ಪಂಡಿತೋತ್ತಮರ ಮನೆ ಎಂತ ಗೋಳಾಟ ಇತ್ತು. ಇವತ್ತದು ಎಷ್ಟು ಸಾರಿ ಊಟ ಮಾಡಿ ಎಷ್ಟು ನೆಮ್ಮದಿ ನಿದ್ರೆ ಮಾಡ್ತಿದಾರೋ. ಒಂದ್ ಸಾರಿ ನೋಡ್ಕೊಂಬಂದ್ಬಿಡೋಣ, ನನಗೆ ನಿದ್ರೆ ಬರ್ತಾ ಇಲ್ವಲ್ಲ ಅಂತ ಬೀದಿ ಒಳಗಡೆ ನಡೆದ ಬರ್ತಿರ್ಬೇಕಾದ್ರೆ ಆವತ್ತು ಎಲ್ಲಾ ಬೀದಿಗಳಲ್ಲೂ ಜನ ನೆಮ್ಮದಿಯ ಮಲಗಿದ್ದಾರೆ. ಕೊನೆಗೆ ಬ್ರಾಹ್ಮಣೋತ್ತಮರ ಬೀದಿಗೆ ಬಂದು ತಿರುಗಿದ್ನಲ್ಲ, ನೆನ್ನೆಗಿಂತಲೂ ಅಧಿಕವಾದ ಗೋಳಾಟ ಕೂಗಾಟ ಕೇಳ್ತಾ ಇದೆ. ವಿಕ್ರಮ ಬೆಚ್ಚಿ ನಿಂತ. ಮಕ್ಕಳೆಲ್ಲ ಸುಸ್ತಾ ಬಿದ್ದೋಗಿದ್ದಾರೆ. ಆ ಮಕ್ಕಳೆಲ್ಲ ಸುಸ್ತಾಗಿ ಗೋಳಾಡ್ತಾ ಇದ್ದಾರೆ. ಅಮ್ಮ ಸಾಯಲೇ, ಎನ್ನಮ್ಮ ಸಾಯಲೇ, ಅನ್ನ ಇಲ್ಲದೆ ನೀರು ಇಲ್ಲದೆ ಹೇಗೆ ಬಾಳಿ ಬದುಕಲಿ ತಾಯೇ. ಅಮ್ಮ 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 ನಾ ಸಾಯಲೇ. ಅಮ್ಮ ಸಾಯಲೇ, ಎನ್ನಮ್ಮ ಸಾಯಲೇ, ಅಮ್ಮ ಸಾಯಲೇ, ಎನ್ನಮ್ಮ ಸಾಯಲೇ. ಇಲ್ಲದೆ ನೀರು ಇಲ್ಲದೆ ಹೇಗೆ ಬಾಳಿ ಬದುಕಲಿ ತಾಯೇ. ಅಮ್ಮ ಸಾಯಲೇ, ಎನ್ನಮ್ಮ ಸಾಯಲೇ.
ವಿಕ್ರಮ ಬೆಚ್ಚಿ ನಿಂತ. ಇವತ್ತು ಆ ಮನೆಯಿಂದ ಕೂಗು ಕೇಳಿ ಬರ್ತಾ ಇದೆಯಲ್ಲಪ್ಪ, ಕುಂಬಳಕಾಯಿ ತುಂಬ ಮುತ್ತುರತ್ನಗಳ ತುಂಬಿಕೊಟ್ರೆ ದರಿದ್ರೆ ಹಿಂಗಿಲ್ವಾ? ಅಥವಾ ನಾನು ಕೊಟ್ಟು ಕುಂಬಳಕಾಯಿ ನಿನ್ನ ಮನೆಯಲ್ಲಿ ಕತ್ತರಿಸೇ ಇಲ್ವಾ? ಇಲ್ಲ ಇಲ್ಲ ಇಲ್ಲ, ಇವನ ನೇರವಾಗಿ ಕರೆದು ನೇರವಾಗಿ ಕೇಳಿಬಿಡ್ಬೇಕು ಅಂತ ವಿಕ್ರಮ ಬೆಳಗಾಗುವುದನ್ನು ಕಾದಿದ್ದಾನೆ. ಯಾರಲ್ಲಿ? ಮಹಾಪ್ರಭು. ನಿನ್ನೆ ಕರ್ಕೊಂಡ್ಬಂದಿರೋ ವೇದಶ್ರಮ ಪಂಡಿತೋತ್ತಮರು ತುರ್ತಾಗಿ ಬರಮಾಡಿ. ಆಗಲಿ ಮಹಾಪ್ರಭು. ಸ್ವಾಮಿ ಪಂಡಿತ್ರೆ, ಏನ್ರಿ ನಿಮ್ಗೆ ಯೋಗ? ನಿನ್ನೆನೂ ಪ್ರಭುಗಳು ನಿಮ್ಮನೆ ಬರಮಾಡಿದ್ರು, ಇವತ್ತು ನಿಮ್ಮನೆ ಬರಮಾಡ್ತಿದ್ದಾರೆ, ಬೇಗ ಬನ್ನಿ. ನಿನ್ನೆ ಕರೆದು ಬಿಟ್ಟು ಮಹಾರಾಜ ಒಂದು ಕುಂಬಳಕಾಯಿ ಕೊಟ್ಟಿದ್ದ, ಇವತ್ತು ಸೋರೆಕಾಯಿ ಕೊಡ್ತಾನೋ ಹೀರೆಕಾಯಿ ಕೊಡ್ತಾನೋ ಏನ್ ಕೊಡ್ತಾನೋ ಅದನ್ನೇ ತಗೊಂಡ್ಬಂದು ಮಕ್ಕಳಿಗೆ ಸಪ್ಪೆ ಉಪ್ಪು ಅದನ್ನೇ ಬೇಯಿಸಿ ಹಾಕಬೇಕು ಅಂತ ಅರಮನೆ ಕಡೆ ಬರ್ತಾ ಇದ್ದಾನೆ. ಶಿವ ವಿಕ್ರಮ ಹತ್ರ ಕರೆದ, ಸ್ವಾಮಿ ಪಂಡಿತರೆ ಹತ್ರ ಬನ್ನಿ. ವಿಕ್ರಮರಾಜ, ಇವತ್ತು ನನ್ನನ್ನು ಬರಮಾಡೋದಕ್ಕೆ ಕಾರಣವೇನು? ಏನಿಲ್ಲ, ನಿನ್ನೆ ನಾನೊಂದು ಕುಂಬಳಕಾಯಿ ಕೊಟ್ಟಿದ್ನಲ್ಲ, ರುಚಿಯಾಗಿತ್ತು. ಅದನ್ನು ತಿಂದಿದ್ರೆ ತಾನೇ ಮಹಾರಾಜ ರುಚಿ ಗೊತ್ತಾಗೋಕೆ. ನೀವಿನ್ನು ಮನೇಲಿ ಕತ್ತರಿಸೇ ಇಲ್ಲ, ನೀವು ಕತ್ತರಿಸಿದ್ರೆ ಗೊತ್ತಾಗ್ತಿತ್ತು ಅದ್ರ ಆಶ್ಚರ್ಯ ಏನು ಅಂತ. ಈ ಕುಂಬಳಕಾಯಿನ ಮನೆಗೆ ತಕೊಂಡೋಗಿದ್ರು ತಾನೇ ಮಹಾರಾಜ ಕತ್ತರಿಸೋದಕ್ಕೆ. ಏನಂದ್ರಿ? ನಾನು ಕೊಟ್ಟ ಕುಂಬಳಕಾಯಿನ ಮನೆಗೆ ತಕೊಂಡು ಹೋಗ್ಲಿಲ್ವಾ? ಏನ್ರಿ ಮಾಡಿದ್ರು ಕುಂಬಳಕಾಯಿನ? ನನ್ನ ಮನೆಯಲ್ಲಿ ದರಿದ್ರ ಅನ್ನೋದು ಕಿತ್ತು ತಿಂತಾ ಇದೆ ಮಹಾರಾಜ. ನನ್ನ ಹೆಂಡತಿ ಒಂದು ಒಳ್ಳೆ ಸೀರೆ ಉಟ್ಟುಕೊಂಡು ಎಷ್ಟೋ ದಿನಗಳಾಗಿದೆ, ನನ್ನ ಮಕ್ಕಳು ಒಪ್ಪತ್ತು ಊಟ ಮಾಡಿ ಎಷ್ಟೋ ದಿನಗಳಾಗಿದೆ. ಇದನ್ನು ನಿನ್ನ ಹತ್ರ ಅನೇಕ ಬಾರಿ ಹೇಳ್ಕೋಬೇಕು ಅಂತ ಬಂದ್ರು ಹೇಳ್ಕೊಳಕ್ಕಾಗ್ಲಿಲ್ಲ. ಯಾಕೆ ಗೊತ್ತಾ? ಮನಸ್ಸೇ ಬರ್ಲಿಲ್ಲ ನಿನ್ನ ಹತ್ರ ಹೇಳ್ಕೊಳಕ್ಕೆ. ನೀನು ಕೊಟ್ಟ ಕುಂಬಳಕಾಯಿನ ಮನೆಗೆ ತಕೊಂಡೋಗಿ ಅದನ್ನು ಬೇಯಿಸಿ ಉಪ್ಪು ಹಾಕೋದಕ್ಕೂ ಮನೇಲಿ ಉಪ್ಪು ಕಾಸಿಲ್ಲದ ಕಾರಣ ಅದನ್ನು ಒಬ್ಬ ಶಟ್ರಿಗೆ 1 ರೂಪಾಯಿ ಬಂಗಾರದ ನಾಣ್ಯ ಮಾರ್ಬಿಟ್ಟೆ ಮಹಾರಾಜ. ಅದನ್ನು ದಕ್ಕಿಸ್ಕೊಳಕ್ಕಾಗ್ಲಿಲ್ಲ. ಈ ಹರಿದ ಜೇಬಳಕ್ಕಾಕಿ ಅದು ದಾರಿಲಿ ಬಿದ್ದೋಯ್ತು. ನಾನೆಂತ ಪಾಪಿ ನೀನೇ ಹೇಳು ಮಹಾರಾಜ. ಸಾಕು, ಬಾಯಿ ಮುಚ್ಚಿದೆ. ನಿಮಗೆ ದರಿದ್ರ ಇದೆ ಅಂತ ನನಗೆ ಗೌಪ್ಯವಾಗಿ ಗೊತ್ತಾಗಿ ನಾನು ಕೊಟ್ಟಿದ್ದಲ್ಲ ಆ ಕುಂಬಳಕಾಯಿ ತುಂಬ ಮುತ್ತುರತ್ನಗಳನ್ನು ತುಂಬಿಕೊಟ್ಟಿದ್ದೆ, ಅದನ್ನೇ ಮಾರ್ಬಿಟ್ಟೆ ಹಾಗೆ ಹೀಗೆ ಅಂತ ಪೇಚಾಡ್ತಾ ಇದ್ದೀರಲ್ಲ. ನಿಮ್ಮನ್ನ ತಂದುಷ್ಟು ತನಕ ನಾನೇನು ಹೇಳಿ? ವಿಕ್ರಮರಾಜ, ತೂಕವಾಗಿತ್ತಲ್ಲ ಕುಂಬಳಕಾಯಿ ತುಂಬ ಮುತ್ತುರತ್ನಗಳನ್ನು ತುಂಬಿಕೊಟ್ಟಿದ್ದೆ. ಹೌದು ಹೌದು ಹೌದು. ಇಲ್ಲ ಮಹಾರಾಜ, ಕುಂಬಳಕಾಯಿ ತುಂಬ ಮುತ್ತುರತ್ನವಲ್ಲ, ಈ ಉಜ್ಜಯಿನಿ ಪಟ್ಟಣದ ಹೆಸರು ಬರ್ಕೊಟ್ರೆ ನನ್ನ ದರಿದ್ರವನ್ನು ಯಾರು ಹಿಂಸಕ್ಕಾಗಲ್ಲ ಮಹಾರಾಜ. ತಲೆಗೆಲೆ ಕೆಟ್ಟಿದೆ ಅಂತ ಉಜ್ಜಯಿನಿ ಪಟ್ಟಣ ಬರ್ಕೊಟ್ರು ದರಿದ್ರ ಹಿಂಗಲ್ಲ ಅಂತೀರ. ನಿಮಗೆ ಯಾರು ತೊಂದರೆ ಕೊಡ್ತಾ ಇದ್ರೆ ಹೇಳ್ರಿ, ಸರ್ ಮಾಡೋಣ. ಒಬ್ಬ ನರಮಾನವ ತೊಂದರೆ ಕೊಡ್ತಿದ್ರೆ ನಿನ್ನ ಹತ್ರ ಹೇಳಿ ಸರ್ ಮಾಡ್ಕೋಬಹುದಾಗಿತ್ತು. ನನ್ನ ಭುಜದ ಮೇಲೆ ಗ್ರಹ ಶ್ರೇಷ್ಠನಾದ ಶನೇಶ್ವರ ಅಷ್ಟಮ ಶನಿಯಾಗಿ ಕೂತಿದ್ದ. ಅವನು ಯಾರ ಭುಜವನೇರುವನವರಿಗೆ ಕಷ್ಟ ಕಾರ್ಪಣ್ಯಗಳು ತಪ್ಪದ್ದಲ್ಲ. ಪಂಡಿತೋತ್ತಮರೇ, ದಯವಿಟ್ಟು ಕ್ಷಮಿಸಿ, ನಿಮ್ಮನ್ನ ಬಾಯಿಗೆ ಬಂದ ಮಾತಾಡ್ಬಿಟ್ಟೆ. ನಿಮಗ್ ಬಂದಿರುವ ಶನಿ ಪ್ರೇರಣೆಯನ್ನ ನಿಮ್ಮಿಂದ ಇನ್ನೊಬ್ಬರಿಗೆ ದಾರಿ ಏರಕ್ಕಾಗಲ್ವಾ? ದಾರಿ ಏರಿಬಹುದು ಮಹಾರಾಜ, ದಾರಿ ಏರಿಸ್ಕೊಳ್ಳೋರು ಬೇಕಲ್ಲಪ್ಪ. ಸುಖವನ್ನು ಯಾರು ಬೇಕಾದ್ರೂ ಇಸ್ಕೋತಾರೆ ಮಹಾರಾಜ, ಕಷ್ಟವನ್ನು ಯಾರು ಇಸ್ಕೋತಾರೆ? ಇಲ್ಲಿ ಕೂತಿರೋ ನಿಮ್ ಪ್ರಜೆಗಳನ್ನೇ ಕೇಳು. ಇವ್ರು ಇಸ್ಕೊಂಡ್ರು ಏನೋ ಕಡ್ಲೆಪುರ ಏನೋ ಗಮ್ಮ ಅಂತ ಅದೇ, ಅದಕ್ಕೆ ಕೂತವ್ರ ಒಟ್ಲಿ ಸುಮಾರು ಜನ. ಬಾಳಕೆ ಬಜ್ಜಿ ಒಟ್ಟಿನಲ್ಲಿ ಕಾರ್ಯಕ್ರಮ ಕೂತ ಮೇಲೆ ಭಗವಂತನ ಕತೆ ಪೂರ್ತಿ ಆಗೋ ತನಕ ಕೇಳಲೇಬೇಕು, ಏನು ಮಾಡಕ್ಕಾಗಲ್ಲ. ಈ ಮಾತನ್ನೆಲ್ಲ ಅವನಂದ. ಸುಖವನ್ನು ಯಾರು ಬೇಕಾದ್ರೂ ಇಸ್ಕೋತಾರೆ ಮಹಾರಾಜ, ಕಷ್ಟವನ್ನ ಯಾರು ಇಸ್ಕೋತಾರೆ? ವಿಕ್ರಮ ಹೇಳ್ತಾನೆ, ನಾನು ಇಸ್ಕೋತೀನಿ ಮಹಾರಾಜ. ನೀನ್ ಕಷ್ಟ ಇಸ್ಕೊಂಬಿಟ್ರೆ ರಾಜ್ಯದ ಗತಿ ಅದು ನಿಮಗೆ ಬೇಕಾಗಿಲ್ಲ. ನಾನು ಹೇಳಿದಷ್ಟು ಕೇಳೋದು ನಿಮ್ಮ ಧರ್ಮ. ನಾಳೆ ಮುಂಜಾನೆ ವಿಧಿವಿಧಾನಗಳಿಂದ ನಿಮಗೆ ಬಂದಿರುವ ಶನಿ ಪ್ರೇರಣೆಯನ್ನು ನನಗೆ ದಾರಿ ಎರೆದು ಬಿಡಿ ಮಹಾರಾಜ, ಇದು ರಾಜಾಜ್ಞೆ. ನಿಮ್ಮ ಕಷ್ಟ ನಾನು ನೋಡ್ಲಾರೆ, ಸಂಪೂರ್ಣವಾಗಿ ದಾರಿ ಎರೆದು ಬಿಡಿ ಎಂದಾಗ ಜನಗಳೆಲ್ಲ ಕಣ್ಣಲ್ಲಿ ನೀರು ತುಂಬಿಕೊಂಡವರು. ಎಂತ ಮಹಾನ್ ಭಾವನೆಯ ಇವನು. ತನ್ನ ಪ್ರಜೆಗಳ ಕಷ್ಟವನ್ನ ತಾನು ದಾರಿ ಏರಿಸ್ಕೋತಾ ಇದ್ದಾನಲ್ಲ ಇವನು ಮಹಾರಾಜನಲ್ಲ, ನಮ್ಮ ಪಾಲಿನ ದೇವರು ಅಂತ ಎಲ್ಲಾರು ಕೊಂಡಾಡ್ತಿರ್ಬೇಕಾದ್ರೆ ಗಗನ ಮಂಡಲದಲ್ಲಿ ಪರಮಾತ್ಮ ಆರ್ಭಟಿಸ್ತಾ ಇದ್ದಾನೆ. ಎಲೆ ಎಲವ ವಿಕ್ರಮ, ಆ ಬಡ ಬ್ರಾಹ್ಮಣ ಹೇಳ್ತಾ ಇದ್ದಾನೆ, ಇದು ಶನಿ ಪ್ರೇರಣೆ ಬೇಡ ಅಂತ. ಆದ್ರೂ ನೀನು ದುರಹಂಕಾರವಾಗಿ ದಾರಿ ಏರಿಸ್ಕೋತಾ ಇದೀಯಾ ಅಂದ್ರೆ, ಓಹೋ ನಾನು ಚಕ್ರವರ್ತಿ, ನನ್ನನ್ನು ಏನು ಮಾಡಬಲ್ಲ ಎಂಬುದಾಗಿ ದಾರಿ ಏರಿಸ್ಕೋತಾ ಇದೀಯಾ? ದಾರಿ ಏರಿಸ್ಕೋ ವಿಕ್ರಮ. ಆ ಬಡ ಬ್ರಾಹ್ಮಣನಿಗೆ ಊಟ ಬಟ್ಟೆ ಗತಿಯಿಂದ ಮಾಡಿದ್ದೆ, ನಿನ್ನನ್ನು ಏನು ಮಾಡ್ತೀನಿ ಗೊತ್ತಾ? ಭೂಲೋಕದಲ್ಲಿ ನರಮಾನವನಾಗಿ ಹುಟ್ಲೇಬಾರ್ದಾಗಿತ್ತು ಅನ್ನೋ ರೀತಿ ಮಾಡ್ಲಿಲ್ಲ ಅಂದ್ರೆ ನಾನು ಸೂರ್ಯಕುಮಾರನೇ, ನಾನು ಛಾಯಾಸುತನೇ, ನಾನು ರವಿನಂದನನೇ. ದಾರಿ ಏರಿಸ್ಕೋ ವಿಕ್ರಮ, ದಾರಿ ಏರಿಸ್ಕೋ.
ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ ನೀಲವರ್ಣನ ಪಾದಕ್ಕೆ ಗೋವಿಂದ ಗೋವಿಂದ ತುಳಸಿ ಪೂಜಪನ ಪಾದಕ್ಕೆ ಗೋವಿಂದ ಗೋವಿಂದ ರವಿತೇಜನ ಪಾದಕ್ಕೆ ಗೋವಿಂದ ಗೋವಿಂದ ದೇವರ ಪಾದಕ್ಕೆ ಉಗೇ ನೀಲವರ್ಣನ ಪಾದಕ್ಕೆ ಉಗೇ ಉಗೇ ಸನೇಶ್ವರ ಉಗೇ ನಿನ್ನ ನೆನೆದ ಜೀವನ ಹಾಯಿತಲ್ಲ ಪಾವನ ನಂಬಿಗೂಗಿದೆ ಶನಿದೇವ ಬಂದು ನೀಡಿದೆ ಭಾಗ್ಯವ ಶನಿದೇವರ ಪಾದಕ್ಕೆ ಉಗೇ ತಾಯೂರು ಕ್ಷೇತ್ರಾಧಿಪತಿಯ ಪಾದಕ್ಕೆ ಉಗೇ ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ ನಂಬಿಗೂಗಿದೆ ಶನಿದೇವ ಬಂದು ನೀಡಿದೆ ಭಾಗ್ಯವ ನಂಬಿಗೂಗಿದೆ ಶನಿದೇವ ಬಂದು ನೀಡಿದೆ ಭಾಗ್ಯವ ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ ಕಾಣದೆಯಲ್ಲ ಈ ಕುಳಿತಿಲ್ಲ ನಂಬಿದ ಮನದಲ್ಲಿ ತುಂಬಿರುವೆ ಕಾಣದೆಯಲ್ಲ ಈ ಕುಳಿತಿಲ್ಲ ನಂಬಿದ ಮನೆಯಲ್ಲಿ ತುಂಬಿರುವೆ ಶನಿದೇವಯಲ್ಲ ನನಗ ನೀನು ಸಕಲ ಭಾಗ್ಯವ ನೀಡಿರುವೆ ಆಳಿಗೊಡೆಯ ಭಾಗ್ಯಕ್ಕೆ ಒಡೆಯ ಆಳಿಗೊಡೆಯ ಭಾಗ್ಯಕ್ಕೆ ಒಡೆಯ ನೀನೆ ತಾನೇ ಶನಿದೇವ ನೀನೆ ತಾನೇ ಶನಿದೇವ ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ ಯಾವ ಜನ್ಮದ ಪುಣ್ಯದ ಬಲವೋ ಸೇವೆಯ ಭಾಗ್ಯವ ನೀಡಿರುವೆ ಯಾವ ಜನ್ಮದ ಪುಣ್ಯದ ಬಲವೋ ಸೇವೆಯ ಭಾಗ್ಯವ ನೀಡಿರುವೆ ಹಸಿರು ನೀನೆ ಉಸಿರು ನೀನೆ ಬಾಳಿನ ಸಿರಿ ನೀನಯ್ಯ ನಿನ್ನಯ ರೂಪ ತೋರಿಸುದೇವ ನಿನ್ನಯ ರೂಪ ತೋರಿಸುದೇವ ಕಂಡು ನಾಧನ್ಯನಾಗುವೆ ಕಂಡು ನಾಧನ್ಯನಾಗುವೆ ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ
ಎಲ್ಲವ ನೀಡಿದ ತಂದೆಯ ನೀನು ನಿನಗೆ ನೀಡಲಿಯೇ ನಾನು ಎಲ್ಲವ ನೀಡಿದ ತಂದೆಯ ನೀನು ನಿನಗೆ ನೀಡಲಿ ಭಾಗ್ಯನಿಧಿಯೇ ಬಾಳ ಸದೆಯೇ ಬಾಳ ಬೆಳಗುವ ದೇವಿಗೆಯೇ ಮನೆಯ ನಂದ ದೀಪ ಮನೆಯ ನಂದ ದೀಪ ನೀನೆ ತಾನೇ ಶನಿದೇವ ನೀನೆ ತಾನೇ ಶನಿದೇವ ನಿನ್ನ ನೆನೆದ ಜೀವನ ಆತಲ್ಲ ಪಾವನ ನಂಬಿಕೂತಿದೆ ಶನಿದೇವ ಬಂದು ನೀಡಿದೆ ಭಾಗ್ಯವ ನಂಬಿಕೂತಿದೆ ಶನಿದೇವ ಬಂದು ನೀಡಿದೆ ಭಾಗ್ಯವ ನಿನ್ನ ನೆನೆದ ಜೀವನ ಆತಲ್ಲ ಪಾವನ